ಧರ್ಮ ನಿರ್ಮಲವಾಗಿ ಧಾರ್ಮಿಕನೆಂದು ಹೆಸರು ಪಡೆದು ಊರ್ವೇಳೆ ಗರ್ವಿಷ್ಠನಾಗಿ ಶ್ರೇಷ್ಠನೆಂದು ಮೆರೆದ ನಿನ್ನ ಸಿರಿಯು ಸರಿ ಅರಸನನ್ನ ಕೈವಶವಾಯಿತು. ಧರ್ಮನಂದನ, ಇನ್ನು ಮೇಲೆ ನೀವು ನಮ್ಮ ಕಿನ್ನರರಾಗಿ ನಾವು ಹೇಳಿದ ಮಾತು ಕೇಳಿಕೊಂಡು ಬಾಳಬೇಕಾಯಿತು. ನಿಮ್ಮ ಮರ್ಯಾದೆಯ ಹೋಯಿತು, ನಮ್ಮ ಛಲವು ತೀರಿತು, ನಿಮ್ಮ ಗತಿ ಹೀಗಾಯಿತು. ಅಹೋ ಧರ್ಮನಂದನ, ಇನ್ನು ಮೇಲೆ ನೀವು ನಮ್ಮ ಆಜ್ಞಾಬದ್ಧರಾಗಿ ಬಿದ್ದಿರಬೇಕ ಧರ್ಮಜ. ಈ ಮಾತು ಸಹಜ. ಓಹೋ ಸುರವರಗಿರಿ ಧೇರನಾದ ಕುರುರಾಯನೇ. ಅಹೋ ಧರ್ಮನಂದನ, ಇಷ್ಟದಿಂಕರಿಸಿ ಕೆಟ್ಟ ದೂತವನ್ನು ತಂದೊಡ್ಡಿ ನಮ್ಮನ್ನು ಕಷ್ಟಪಡಿಸಬೇಕೆಂಬ ದುಷ್ಟತನವು ಎಷ್ಟು ದಿವಸದಿಂದ ಮನಸ್ಸಿನಲ್ಲಿಟ್ಟುಕೊಂಡಿದೆಯೋ ಕಷ್ಟಾತ್ಮಕ. ಧರ್ಮ ಗುಣದಿಂದ ನಿರ್ಮಲ ಚಿತ್ತನಾದ ಎನ್ನಗೆ ಇಂಥ ದುಷ್ಕರ್ಮವನ್ನು ನಿರ್ಮಿಸಿದರೆ ಆದರೆ ಒಂದು ನೀತಿ ಹೇಳುವನು ಪ್ರೀತಿಯಿಂದ ಕೇಳು. ಅದು ಏನು ಚೆನ್ನಾಗಿ ಹೇಳು ಧರ್ಮನಂದನ. ಅದು ಏನೆಂದರೆ, ಅದು ಏನು ಧರ್ಮನಂದನ? ಏಕೈಕೋ ಗೋತ್ರಾಯ ಸಿಂಹ ಪಂಚವ್ಯಾಘ್ರ ಪ್ರಸೂತ ಬಿಹಿ ಅಧರ್ಮೋ ನಷ್ಟ ಸಂತಾನೋ ಧರ್ಮ ಸಂತಾನ ವೃದ್ಧತೆ. ಎಲ್ಲ ಮಂದ ಮತಿಯುತನಾದ ದುರ್ಯೋಧನ. ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಧರ್ಮನಂದನ? ಸಿಂಹವು ಒಂದು ಸಾರಿಗೆ 3 ಮಕ್ಕಳನ್ನು ಪಡೆಯುವುದು, ಹುಲಿಯು ಒಂದು ಸಾರಿಗೆ 5 ಮಕ್ಕಳನ್ನು ಪಡೆಯುವುದು, ಸರ್ಪವು ಒಂದು ಸಾರಿಗೆ 100 ಮಕ್ಕಳನ್ನು ಪಡೆಯುವುದು. ಎಲ್ಲ ದುರ್ಯೋಧನ. ಅಹೋ ಧರ್ಮನಂದನ, ಆದರೆ ಇವುಗಳ ಅಧರ್ಮದಿಂದ ಇವುಗಳ ವಂಶವು ಇವುಗಳಿಂದಲೇ ನಾಶವಾಗಿ ಹೋಗುವವು. ಪರೋಪಕಾರಿಯಾದ ಗೋವು ಒಂದು ಸಾರಿಗೆ ಒಂದೇ ಕರುವನ್ನು ಪಡೆದರೂ ತನ್ನ ಧರ್ಮಗುಣದಿಂದ ತನ್ನ ಸಂತಾನವನ್ನು ವೃದ್ಧಿ ಮಾಡಿಕೊಳ್ಳುತ್ತದೆ. ಎಲ್ಲ ದುರ್ಯೋಧನ, ನೀವು ಅಧರ್ಮದಿಂದ ನಡೆದರೆ ನಿಮ್ಮ ವಂಶವನ್ನು ನೀವೇ ಹಾಳು ಮಾಡಿಕೊಳ್ಳುವಿರಿ. ಇದು ದಿಟವೆಂದು ತಿಳಿ. ಅನ್ಯಾಯದಿಂದ ಆಚರಣೆ ಮಾಡಿದಂತ ಪದಾರ್ಥವು ಸಾರ್ಥಕವಿಲ್ಲದ ವ್ಯರ್ಥವಾಗುವುದೆಂದು ತಿಳಿಯೋ ಪಾರ್ಥಿವ ಕುಲೇಂದ್ರನೇ. ಹೌದಾ ದುಶಾಸನ ಕರ್ಕಮರೆ ದುಶಾಸನ ಬಳಿ ರೇಯಲೈ ಸಾರಥಿ ವಾರೀಜ ಗಂಧಿನಾರಿ ಮಣಿಯಳಾದ ದ್ರೌಪದಿ ಪ್ರಾತಿಕಾಮಿಕನನ್ನು ಕೊಟ್ಟು ಕಳಿಸಿದರೆ ಕುರುಬಲ್ಲವನ ಸಭೆಗೆ ಬರುವುದಲ್ಲಂದು ಆದ ಕಾರಣ ಅಂತಪುರಕ್ಕೆ ಹೋಗಿ ಉಗ್ರತರ ತೇಜ ವಿಘ್ನನಾದ ಎನ್ನ ಅನುಜ ವೀರಾದಿ ವೀರ ದುಶಾಸನ ಮಹಾರಾಜರ ಬರೆಯಳ ಸಾರಜ ನಿಮ್ಮಿಟ್ಟಿದಂತೆ ಆಗಬಹುದು. ದುಶಾಸನ ದುಶಾಸನ ಕೊಳಗಲ್ಲು ಮರಿಸ್ವಾಮಿ ಇವರು ಕೌರವನ ಪಾತ್ರ ಮಾಡಿದಂತವರಿಗೆ 1000 ಖಾಲಿ ಮಂದಿ ಬರಬೇಡಪ್ಪ. ಸ್ಟೇಜ್ನ ಖಾಲಿ ಮಂದಿ
ನಮ್ಮೆಲ್ಲರ ಮೇಲೆ ಇರಲಂತಂದೇಳಿ ನಮ್ಮ ಕಲಾವಿದರೆಲ್ಲರ ಪರವಾಗಿ ನಾವು ಶ್ರದ್ಧಾಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಹೇಳ್ರಪ್ಪ, ಖಾಲಿ ಮಂದಿ ಕೆಳಗೆ ಬಿಡ್ರು. ದೇವ ತಾವುದಾರಂದು ಕೇಳದೆ ಬಂದವರಂ ಧಾರಂದು ಕೇಳ ದೊರೆಯೇ ಭಾಗ್ಯಶ್ರೀ. ಬಳಿರಿಯೇ ಎಲೈ ಮಾನ್ನವ ದೇವಾ ಜಂಭಾರಿ ಸ್ಥಿಲ ಸ್ತಂಭ ಗಾಂಭೀರ್ಯ ಶತಕುಂಭ ಸಭಾ ಮುಂಭಾಗದಲ್ಲಿ ನಿಂತು ಅಂಬುಜ ನೇತ್ರನಂ ಬೆಂಬಿಡದ ಸಂಭ್ರಮದಿಂದ ಬದಿಸುವ ಮನುಜ ಶಿರೋಮಣಿ ನೀನುದಾರು ತಡ ಮಾಡದೆ ಬೇಳು ನರನೇ ಸರಿ ಎಂದಕ್ಕೆ ಅಕ್ಷರನೆ. ಓ ದೇವ ನಾವುದಾರಂದರೆ ಭೋಗದಲ್ಲಿ ಇಂದ್ರನು, ತ್ಯಾಗದಲ್ಲಿ ಕರ್ಣನು, ಕೋಪದಲ್ಲಿ ರುದ್ರನು, ಶಪಥದಲ್ಲಿ ಅರ್ಜುನನು, ಪರಾಕ್ರಮದಲ್ಲಿ ಪರಶುರಾಮನು, ಪತಿವ್ರತೆಯಲ್ಲಿ ಅನಸೂಯೆಯು, ನ್ಯಾಯದಲ್ಲಿ ಧರ್ಮಜನು, ಶಕ್ತಿಯಲ್ಲಿ ಜಲಂಧರನು, ಭಕ್ತಿಯಲ್ಲಿ ಬಲಿಚಕ್ರವರ್ತಿಯು, ಮಾನದಲ್ಲಿ ದುರ್ಯೋಧನನು, ಶಾಂತಿಯಲ್ಲಿ ಚಂದ್ರನು, ಕಾಂತಿಯಲ್ಲಿ ಸೂರ್ಯನು, ಇಂತಿಷ್ಟು ವೈಭವದಿಂದ ಬಂದವರನ್ನು ದಾರೆಂದು ಕೇಳಿದ ದೇವ ನಿಮ್ಮ ಅಂಕಿತವ. ಬಳಿರಿಯೇ ಎಲೈ ಸಾರಥಿ ಭೂಪತೆ ನಾವು ಧಾರೆಂದರೆ ಯಾರು ದೇವ? ಊರ್ವಿಯೋಳ್ ಪುಟಿದ ಉದ್ದಂಡ ಚಂಡ ಪ್ರಚಂಡ ಮಾರ್ತಂಡ ಪ್ರಭಾ ತಂಡದಂತ ಕೊಂಡಲ ಕಿರೀಟ ಮಣಿ ಭಾಂಡಗಳು ಥಡನೆ ನಡುಗುವಂತೆ ನಡೆದಂದ ದೃಢ ಬಲಾಢ್ಯ ನಮ್ ಕಂಡು ಕಡು ಭಯಭಕ್ತಿಯಿಂದ ವಂದನೆಯ ಮಾಡಿ ಬಂದವರು ದಾರೆಂದು ಚಂದದಿಂದ ನುಡಿಯುತ್ತಿರುವೆಯ. ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಹಾಗಾದರೆ ಚಿತ್ತ ಬಿಟ್ಟು ಕೇಳು, ಪೇಳುವೆನು ಎನ್ನ ನಾಮಾಧೇನ ಸಂಗತಿ. ವೀರಾವೇಶದಿಂದ ರೋಷ ಭೀಷಣನಾಗಿ ಭೋವೆಂದು ವೀರ ಬಬ್ಬೆಯನ್ನಿಟ್ಟರೆ ಶತ್ರುರಾಜರು ತಮ್ಮ ತಮ್ಮ ಪ್ರಾಣಗಳನ್ನು ಕಕ್ಕಿದರು. ಇದು ಅಲ್ಲದೆ ವಾಸುರ ಭಾಸುರ ಪ್ರಚುರ ಹೇಮ ದೀಪ್ತ ಪ್ರಕಾಶ ಸುಪ್ರತಪನಾಗಿ ಪ್ರಶಸ್ತ ವಿಸ್ತೂಲ ವಸ್ತಾರವಾದ ಹಸ್ತಿನಾವತಿಯ ಪಟ್ಟಣಕ್ಕೆ ಪಟ್ಟಧರಸನಾಗಿ ಮಿತ್ರ ಮನೋಶತ ಪಾತ್ರ ಧಾತ್ರೀಶ ಗುಣಪುತ್ರ ಆಹಿರಾಟ್ ಕುಲ ಋಷವರಾಟ್ ಗಮನ ಶಾರದಾ ನಾರದ ನೀರ ಹರಡಿಂಡೀರ ಪಾಂಡವ ಪ್ರಭಾವ ಪುಂಡರೀಕ ಭವಾಂಡ ಭಾಂಡನಾಗಿ ದುರ್ವರ ಗರ್ವ ನಿರ್ವಕರನಾಗಿ ಸಕಲ ಐಶ್ವರ್ಯದಿಂದ ಮೆರೆಯುವ ಕುರು ಸಾಮ್ರಾಜ್ಯಕ್ಕೆ ಸಾರ್ವಭೌಮನಾದ ದುರ್ಯೋಧನನಿಗೆ ತಮ್ಮನಾಗಿ ಸಮ್ಮತತಿ ಶಾಶ್ವತ ಐಶ್ವರ್ಯ ವಶ್ಯನಾದ ದುಶ್ಯಾಸನ ಮಹಾರಾಜನೆಂದು ಈ ಭೂಮಂಡಲಕ್ಕೆ ಜಯಬೇರಿಯನ್ನು ಬಡಿಸು ಸಾರಥಿ ಹರಿಸಕೃತಿ. ವೀರ ದುಶ್ಯಾಸನ ಮಹಾರಾಜರು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರಿಯ ಎಲ್ಲ ಈ ಸಾರಥಿ ಭೂಪತಿ ಶೃಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ನಾ ಬಂದ ಕಾರ್ಯಾರ್ಥವೇನೆಂದರೆ ಏನು ದೇವ? ಅಗ್ನಿ ಸ್ತಂಭನ, ಜಲಸ್ತಂಭನ, ವಾಯು ಸ್ತಂಭನ, ಇಂದ್ರಜಾಲ, ಮಹೇಂದ್ರಜಾಲ, ಪರಕಾಯ ಪ್ರವೇಶ ಮುಂತಾದ ವಿದ್ಯಂಗಳಲ್ಲಿ ಬುದ್ಧಿವಂತನಾಗಿ ಪ್ರಸಿದ್ಧಿ ಹೊಂದಿದ ನಮ್ಮ ಅಗ್ರಜನಾದ ಕುರುಚಕ್ರೇಶ್ವರನು ಕರೆಸಿದ ಕಾರಣ ಬರೋಣವಾಯಿತು ಸಾರಥಿ. ನಿಮ್ಮ ವಾಮಭಾಗದಲ್ಲಿರುವನು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ.
ಮತ್ತು ಮೇಲೆ ಕೇಳು ದುಶ್ಯಾಸನವೇ ವೀರಾದಿ ವೀರನೇ. ಅಖಂಡ ಗರ್ವಿತ ರಿಪುಗಳ ಚಂಡ ಪ್ರಚಂಡನೇ ಇಂಡು ಮಂಡಲ ರಾಯರ ಗಂಡರ ಗಂಡನೇ ಉಗ್ರತರ ತೇಜೋ ವಿಗ್ರಹನಾದ ಅಗ್ರಜನೇ. ಅಹೋ ತಮ್ಮ ದುಶ್ಯಾಸನ, ಎನ್ನಂ ಕರೆಸಿದ ಕಾರಣವೇನು? ಶೀಘ್ರವಾಗಿ ಬೇಳು ಬೇಗನೆ. ಅಗ್ರಜ ತಮ್ಮ ದುಶ್ಯಾಸನ, ತಂಡ ತಂಡದಿ ಪುಟಿದ ಪ್ರಾಣಿಗಳಂ ದಿಂಡು ಗೆಡುವ ಗಂಡು ದಂಡಧರನಂ ಹಿಡಿದುಕೊಂಡು ಬರದೆ ಬಳಿರೇ ಹಲಲಲಲಲಲ ಚಂಡ ಪ್ರಚಂಡ ಮದ ಸೂರ್ಯ ಮಂಡಲವಂ ಈ ಭೂಮಂಡಲಕ್ಕೆ ತರಲಿ. ಚಂಡ ಬಾಸುರ ಸಹಸ್ರ ಪಣಿಗಳುಳ್ಳ ಆದಿಶೇಷನಂ ಭಾಷಪಡಿಸರೆ ಮತ್ತಾವ ಕಾರ್ಯಕ್ಕೆ ಜಯಪ್ರದವಾದ ವೀಳವಂ ಕೊಡುತ್ತೀಯ ಅಣ್ಣ ರಾಜಾತ್ರಿಗಣ್ಣ. ಅಹೋ ಶೂರನಾದ ಸಹೋದರನೇ, ಈ ಧಾತ್ರಿಯಳು ನಮಗೆ ಶತ್ರುಗಳಾದ ಪಾಂಡು ಪುತ್ರರು, ಪೂಜ್ಯವಾದ ರಾಜ್ಯವು, ಘನವಾದ ಧನಕನಕ, ವಸ್ತು ವಾಹನಗಳ ವಿಸ್ತರಮವಾಗಿ ಪ್ರಸತ್ತದಂತೆ ಮೀರಿದ ಸಂಪದವು ಸಾರವಾದ ಜೂಜಿನಲ್ಲಿ ಸೂರೆಗೊಂಡರು. ಅಹೋ ಅನುಜ, ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಆಜ್ಞಾಬದ್ಧರಾಗಿ ಇಲ್ಲೇ ಬಿದ್ರವರ ನೋಡ. ಶುದ್ಧ ಗುಣ ಪ್ರಸಿದ್ಧನಾದ ತಮ್ಮನೇ ವೀರಾದಿ ವೀರನೇ. ಅಹೋ ಅಗ್ರಜ, ಅಹೋ ತಮ್ಮ ದುಶ್ಯಾಸನ, ದಿಕ್ಕು ದಿಕ್ಕಿನ ರಾಯರಂ ಒಕ್ಕಲಿಕ್ಕಿ ಧನಕನಕ ವಸ್ತು ವಾಹನಗಳಂ ದಕ್ಕಿಸಿಕೊಂಡು ಹಕ್ಕರದೆ ಮೆರೆಯುವ ಪಾಂಡವರ ಸೆರೆ ಸಿಕ್ಕರಿಯ ನಮ್ಮ ಮರೆ ಒಕ್ಕರೆ ಅವರ ಸಿರಿಯು ನಮಗೆ ದಕ್ಕಿತೆ. ಸಂತೋಷ ಉಕ್ಕಿತೆ. ಸೈ ಫಲ ಫಲ ಅಗ್ರಜ. ತಮ್ಮ ದುಶ್ಯಾಸನ, ಆಘಾದರ ದಿಗ್ಗಗನ ಪಾತಾಳ ಸ್ವರ್ಗಗಳಲ್ಲಿ ಎಕ್ಕಳವಾದ ನಮ್ಮ ಸಂಪತ್ತನ್ನು ತಗ್ಗಿಸುವವರು ಯಾರಿಲ್ಲವೋ ದಿಗ್ಗಜೇಂದ್ರನೇ. ಅಹೋ ಅನುಜ ಶಿಖಾಮಣಿ, ಅಗ್ರಜ, ಈ ಭೂಲೋಕಂಗಳೋಳು ಪರಿಬಿದ ರಿಪು ಗರ್ಭಂಗಳಂ ನಿರ್ಭೇದಿಸುವಂತ ಅರ್ಬಡತನ ಉಳ್ಳ ತಮ್ಮ ದುಶ್ಯಾಸನನೇ. ಅಗ್ರಜ, ತಡ ಮಾಡದ ಶೀಘ್ರದಿಂದ ಹೋಗಿ ಜಡ ಜಮುತಿ ತಳದ ದ್ರೌಪದಿಯ ಜಣೆ ಮುಡಿಯಂ ಹಿಡಿದೆಳೆದುಕೊಂಡು ಬಾ. ಹಾಗೆ ಬಾರದೆ ಮೀರಿದರೆ ಉತ್ತಮಳಂದು ತತ್ತರಗೊಳ್ಳದೆ ಹತ್ತಿದ ಕೋಪದಿಂದ ಮುಟ್ಟಿದುಕೊಂಡು ಬಾ ತಮ್ಮರೇ. ಪದ್ಮಗಂಧಿ. ಅಹೋ ಗಂಡುಗಲಿ ವಿಕ್ರಮೋತ್ತಂಡನಾದ ಅಣ್ಣ ಕೌರವೇಶ್ವರ. ಅಹೋ ತಮ್ಮ ದುಶ್ಯಾಸನ, ಉದ್ದಂಡನಾಗಿ ಕೋದಂಡದಿ ಪ್ರತಾಪದಿಂ ದಂಡಧರನು ಅಡ್ಡ ಬಂದರೆ ವೀರಮಂಡಲ ಮಂಡಿತನಾಗಿ ಬಾಪುರಿಯ ಗಂಡರಿಗೆ ಗಂಡನಾಗಿ ಪಾಂಡವರ ರುಂಡಂಗಳಂ ಚೆಂಡಾಡುವ ಗಂಡುಗಲಿಯು ನಾನಿರಲು ನೀನು ಈ ರೀತಿ ವ್ಯಸನಗೊಂಡು ದಿಂಡು ಗೆಡುವದೇತಕ್ಕೆ? ಬೇಡು ಬೇಡು ಅಣ್ಣ. ಆಹೋ ಮಹಿತಲಿದಿ ಮಹಾಶೂರನಾದ ಸಹೋದರನೇ. ಅಗ್ರಜ, ಆ ನಾರಿಮಣಿಗಳ ಕಡು ಬೇಡಿಗಿನ ನುಡಿಯಂ ಕೇಳದೆ ಅವಳ ಮಾತಿಗೆ ಮರಳು ಬೀಳದ ಬೇಡವ ಧನ್ಯಭಾವಕ್ಕೆ ಮನ ಕರೆಯದೆ ಮರ್ಯಾದೆ ಕಡೆದೆ ಗಪ್ಪನೆ ಎಳೆದು ತಂದು ಒಪ್ಪಿಸಿದಕ್ಕೆ ತಪ್ಪಬೇಡ. ಅಹೋ ಅನುಜ, ರಾಜಪುಂಗವರೊಳು ಮಾನಭಂಗವ ಮಾಡಿಸಿ ಆ ನಾರಿಯಳಂ ಕೆಂಗೆಡಿಸಿ ಎನ್ನ ಪರಕ್ರಮದಿಂದ ಛಲವಂ ತೀರಿಸುವಳೆ ತಮ್ಮ. ಅಹೋ ಉಗ್ರತರ ತೇಜೋ ವಿಗ್ರಹನಾದ ಅಗ್ರಜನೇ. ಅಹೋ ತಮ್ಮ ದುಶ್ಯಾಸನ, ನಿನ್ನ ಆಜ್ಞೆಯ ಪ್ರಕಾರ ತಪ್ಪದೇ ಹೋಗಿ ಆ ದ್ರೌಪದಿಗಳನ್ನು ಗಪ್ಪನೆ ಬಿಡಿದು ಕಡುಭರದಿಂದ ತಡ ಮಾಡದೆ ನಿನ್ನ ಹಡಿದಾವರಿಯೋಳು ಹಿಡಿದ ದಳವೇನು ನೋಡು ನೋಡು ಬಡವಿ ಬಾಲ. ಅಶೋಕ್ ಇವರು ದುಶ್ಯಾಸನ ಪಾತ್ರ ಮಾಡಿದ್ರು 511 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ರಾಯಚೂರು ಮಲ್ಲಿಕಾರ್ಜುನ ಸ್ವಾಮಿ ಇವರು ದುಶ್ಯಾಸನ ಪಾತ್ರ ಮಾಡಿದವರಿಗೆ 1001 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಮುರಳಿ ಘನಶ್ಯಾಮ ದೇವ
ಪರಿಪಾಲಿಸು ದೇವಾನವೈದ ಪರಿಪಾಲಿಸು ಶ್ರೀ ಮುರಳಿ ಘನಶ್ಯಾಮ ನೀನಿರೋಂಗಳ ಆ ಮನೆ ಮಂಗಳ ನೀನಿರೋಂಗಳ ಆ ಮನೆ ಮಂಗಳ ಆನಂದ ತುಂಬಿರ ನಗೆಯ ಬೆಳದಿಂಗಳ ಆನಂದ ತುಂಬಿದ ನಗೆಯ ಬೆಳದಿಂಗಳ ನಿನ್ನಿಂದ ಇಹವೋ ನಿನ್ನಿಂದ ಪರವೋ ನಿನ್ನಿಂದ ಇಹವೋ ನಿನ್ನಿಂದ ಪರವೋ ಸೌಭಾಗ್ಯವತಿಯರಿಗೆ ಪರಮ ಮಂಗಳವು ಶ್ರೀ ಮುರಳಿ ಘನಶ್ಯಾಮ ದೇವಾನವರಿತ ಪರಿಪಾಲಿಸು 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 ಡ್ಯಾನ್ಸ್ ಮೇಟಿ ಸಿದ್ದಪ್ಪ ಇವರು ಐಶ್ವರ್ಯ ಮಸ್ತು ಮೇಲಕ್ಕೇಳು ಪದ್ಮಗಾಂಧಿ ಸುಂದರವಾದ ಹರಮಂದಿರವೊಂಬಿಟ್ಟು ಈ ಸಭಾಮಂಡಲದೊಳಗೆ ಅದಕ್ಕೆ ಬಂದೆ. ನೀನಿಲ್ಲಿರುವೆ ಅಲ್ಲ ಅದಕ್ಕೆ ಬಂದೆ ಕಾಂತ ನೀನು ಇಲ್ಲಿಗೆ ಬಂದ ಕಾರಣವೇನು ಸುಂದರಿ? ಕಾರಣವನ್ನು ಕೇಳಿದೆಯಾ? ಹೌದು ಸುಂದರಿ. ಸತಿಯಳಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ನೀನು ಎಲ್ಲಿಗೆ ಹೊರಟಿರುವೆಂದು ಕೇಳಲು ನಾನು ಇಲ್ಲಿಗೆ ಬಂದಿರುವೆ. ನಾನು ಹೋಗುವ ಕಾರ್ಯವನ್ನು ಎಷ್ಟು ಮಾತ್ರಕ್ಕೆ ಹೇಳುವುದಿಲ್ಲ ಸುಂದರಿ. ಯಾತಕ್ಕೆ ಕೇಳುವುದಿಲ್ಲ ಪ್ರಿಯ? ಹೇಳಬಾರದು ಸುಂದರಿ. ಅದೇ ಯಾತಕ್ಕೆ? ನಾನು ಹೋಗುವ ಕೆಲಸವು ಆಗುವುದಿಲ್ಲ ಸುಂದರಿ. ಜಯವಾಗುವುದಿಲ್ಲವೆಂದು ಹೇಳ್ತಿರುವೆಯಾ? ಸುಂದರಿ, ಯಾರು ಹೇಳಿದರು? ನಾನೇ ಹೇಳುವೆನು ಸುಂದರಿ. ನಿನಗೆ ಹೇಗೆ ಗೊತ್ತಿರುವುದು? ನಮ್ಮ ಅಣ್ಣನಾದ ಕೌರವೇಶ್ವರರು ಹೇಳಿದರು ಸುಂದರಿ. ಸತ್ಯ ಮುಂದೆ ಹೌದು ತಿಳಿಸಬೇಡ ಸುಂದರಿ. ತಿಳಿಸಬೇಡ ಅಂತ ಹೇಳಿರುವನೆ. ಹೌದು ಸುಂದರಿ. ಕಾಂತ ಕಾಂತೆ, ಹಾಗಾದರೆ ಇದುವರೆಗೂ ನನಗೆ ತಿಳಿಸದೆ ಹೋಗಿ ಎಷ್ಟು ಕಾರ್ಯವನ್ನು ಜಯಿಸಿಕೊಂಡು ಬಂದಿರುವೆ? ಸಹಸ್ರವಾಗಿ ಮಾಡಿಕೊಂಡು ಬಂದಿರುವ ಸುಂದರಿ. ಒಂದಾದರೂ ತಿಳಿದುಕೊಳ್ಳುವೆ. ತಿಳಿಸುವುದಿಲ್ಲ ಸುಂದರಿ. ಇದು ಸರಿಯಲ್ಲ ಪ್ರಿಯ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ಹೇಳುವೆನು ಕೇಳು. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ, ಎಲ್ಲಿಗೆ ನಿನ್ನಯ ಪಯಣ ರತ್ನಮಣಿಮೆಯ ರಥವನೇರಿ ಹೋಗುವುದೆಲ್ಲಿಗೆ ಬರದಿ, ಚಂದಾಗಿ ಹೇಳು ಕಾಂತೆ. ರತ್ನಮಣಿಮೆಯ ರಥವನೇರಿ ಹೋಗುವುದೆಲ್ಲಿಗೆ ಬರದಿ, ಕರವ ಮುಗಿಯುವೆನು ನಿನಗೆ ತರಬೇನು, ಕರವ ಮುಗಿಯುವೆನು ನಿನಗೆ ತರಬೇನು, ತಿಳಿಸು ಪಯಣದ ವಿವರವ. ಕಾಂತ, ಎಲ್ಲಿಗೆ ಹೋಗುವೆ? ನಾನು ಹೋಗುವ ಸಮಾಚಾರ ನಿನಗೆ ತಕ್ಕಬೇಕು ಸುಂದರಿ. ತಿಳಿಸಬೇಕು. ತಿಳಿಸುವುದಿಲ್ಲ ಸುಂದರಿ. ಇದು ಸರಿಯಲ್ಲ ತಿಳಿಸುವುದಿಲ್ಲ ಸುಂದರಿ. ಕಾಂತ. ಕಾಂತೆ,
ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ ಎಲ್ಲಿಗೆ ನಿನ್ನಯ ಪಯಣ ಸೈಲೆನ್ಸ್. ಜಿ ಪಂಚಣ್ಣ ಇವರು ಮೇನೇಜರ್ ಅಂತ ಸಿದ್ಧ. ಪ್ರಾಣೇಶ್ವರಿ, ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾದ ಎನೆಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ನನ್ನ ಬುದ್ಧಿ ಸಂಪನ್ನ ಹೇ ಸಡಗರದ ಮಡದಿ ಮಣಿಯಳಾದ ಪದ್ಮಗಾಂಧಿಯೇ, ಸಿದ್ಧಾಂತದೊಳಗಿದ್ದ ಕಡು ಮುಗ್ಧಳಾದ ನಿನ್ನಗೆ ರಾಜ್ಯ ಕಾರ್ಯದ ಸುದ್ದಿಗಳೇತಕ್ಕೆ ಬಹಳಿರ ನಮಗೆ ಕೇಡು ಮಾಡಿದ ಆ ಪಾಂಡವರ ಸತಿಗಳಿಗೆ ಪ್ರತಿ ಕೇಡು ಮಾಡುವುದು ರೂಢಿಗಳಿಗೆ ಉತ್ತಮವಾಗಿರುವುದು. ಅಹೇ ಸುಂದರಿ, ಸುಂದರ ಹೇಳು. ನಾನು ಹೋಗುವ ಅಣ್ಣನ ಆಜ್ಞೆಯಂ ಪಾಲಿಸಲು ಸಿದ್ಧನಾಗಿ ಹೊರಟಿರುವ ಎನ್ನಗೆ ನೀನು ತಿದ್ದಿ ತದ್ದಿ ಬುದ್ಧಿಯನ್ನು ಹೇಳಬೇಡ ಮೂಡಲೇ. ಕಾಂತೆ, ದ್ರೌಪದಿಯನ್ನು ಹೇತರಲು ಹೋಗುವೆಯಾ? ಹೌದು ಕಾಂತೆ, ಎಳೆದುಕೊಂಡು ಬರುವೆಯಾ? ಹೌದು ಕಾಂತೆ, ಸಹಜವಾಗಿ ಎಳೆದುಕೊಂಡು ಬರುವೆನು. ನಿನ್ನಿಂದಾಗುವುದೇ? ನಿನ್ನಗೆ ಸಂಶಯವೇ ಸುಂದರಿ? ಹೌದು, ನಿನ್ನಗೆ ಗೊತ್ತಿಲ್ಲವೇ ಸುಂದರಿ? ಗೊತ್ತಿರುವುದಕ್ಕೆ ನಿನ್ನ ಬೇಡವೇ? ಪರಾಕ್ರಮವು ನಿನ್ನಗೆ ಗೊತ್ತಿಲ್ಲವೇ ಸುಂದರಿ? ಪ್ರಾಣೇಶ್ವರ, ಪ್ರಾಣೇಶ್ವರೇ, ನಿನ್ನ ಪರಾಕ್ರಮವು ನನಗೆ ಗೊತ್ತಿರುವುದಕ್ಕಾಗಿಯೇ ಬೇಡವೆಂದು ಹೇಳುತ್ತಿರುವುದು. ಎಷ್ಟು ಮಾತ್ರಕ್ಕೆ ಹೇಳುವುದಿಲ್ಲ ಸುಂದರಿ? ಭೀಮ ಅರ್ಜುನರನ್ನು ಜಯಿಸಿ ಬರುವೆಯಾ? ಹೌದು ಸುಂದರಿ. ಅವರನ್ನು ಜಯಿಸಿ ದ್ರೌಪದಿಯನ್ನು ಹೇಳ್ತರುವೆಯಾ? ಹೌದು ಸುಂದರಿ. ಅಂಥ ಬಲವಂತನೇ, ನಾನು ಅಂತ ಪರಾಕ್ರಮ ಎಂಬುದು ನಿನ್ನಗೆ ಗೊತ್ತಿಲ್ಲವೇ ಸುಂದರಿ? ಅಂಥ ಬಲವಂತನು ನೀನು. ಹೌದು ಸುಂದರಿ. ಕಾಂತ, ಕಾಂತೆ, ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ನೀನ್ಯಾವ ಬಲವಂತ, ನೀನ್ಯಾವ ಬಲವಂತ, ಪಾಂಡವರುಳು ಏಕೆ ನಿನ್ನ ಪಂಥ, ಬಿಡು ನಿನ್ನಯ ಕೆಲ ಪ್ರಿಯ ಕಾಂತ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಅರ್ಜುನನ ವಿಚಾರ ನಿನಗೆ ಗೊತ್ತಿರುವುದೇ? ಎನ್ನ ವಿಚಾರವು ಅವನಿಗೆ ಗೊತ್ತಿಲ್ಲವೇ ಸುಂದರಿ? ಅವನು ಬರುತ್ತಿಲ್ಲ, ನೀನು ಹೋಗುತ್ತಿರುವ ಅವನೇ ನಾನೇ ಹೋಗುವನು ಸುಂದರಿ. ಅದಕ್ಕಾಗಿ ತಿಳಿದುಕೊಂಡು ಹೋಗು. ತಿಳಿದುಕೊಂಡು ಹೋಗುವೆ ಸುಂದರಿ. ತಿಳಿಸಿ ಹೇಳಲೆ. ಹೇಳು ಸುಂದರಿ. ಮೂರು ಲೋಕದ ವೀರ ಪಾತನು, ಮೂರು ಲೋಕದ ವೀರ ಪಾತನು, ಪಾಶುಪತವ ಪಡೆದಂತವನು, ಪ್ರಾಣೇಶ್ವರ, ಇನ್ನ ಭೀಮನ ವಿಚಾರ ನೀನು ತಿಳಿದುಕೊಂಡಿರುವೆಯಾ? ಗೊತ್ತಿರುವುದು ಸುಂದರಿ. ಏನು ಗೊತ್ತಿರುವುದು? ಅವನತ್ತರ ಯುದ್ಧ ಮಾಡುವುದು ಗೊತ್ತಿರುವುದು ಸುಂದರಿ. ಗೊತ್ತಿದ್ದು ಹೋಗುತ್ತಿರುವೆಯಾ? ಹೌದು ಸುಂದರಿ. ಇದು ನಿನ್ನ ದಡ್ಡತನ. ನನ್ನ ದಡ್ಡತನ ಅಲ್ಲ ಸುಂದರಿ, ನಿನ್ನ ದಡ್ಡತನ. ಏನು ನನ್ನ ದಡ್ಡತನ? ಅಡ್ಡ ಬಂದಿರುವುದು ಕಾರಣ. ಕಾಂತ, ಕಾಂತೆ, ಬಂಡಿ ಬಂಡಿ ಅನ್ನವ ಉಣ್ಣುವ ಭೀಮನು, ಬಂಡಿ ಬಂಡಿ ಅನ್ನವ ಉಣ್ಣುವ ಭೀಮನು, ಅವರೊಳು
ಎನ್ನುವೆನು ನಿನ್ನಯ ತೆಲವ ನೀ ಬಿಡು ಎನ್ನುವೆನು ನೀನ್ಯಾವ ಬಲವಂತ ಪಾಂಡವರುಳು ಏಕೆ ನಿನ್ನ ಪಂತ ಬಿಡು ನಿನ್ನಯ ಚೆಲ ಪ್ರಿಯ ಕಾಂತ ಪ್ರಾಣೇಶ್ವರಿ, ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯನೆಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ನನ್ನ ಬುದ್ಧಿ ಸಂಪನ್ನ ಪ್ರಾಣೇಶ್ವರ, ರೂಪಾಯಿಯನ್ನು ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಮೂರು ಲೋಕದ ವೀರಾದಿ ವೀರರಾದ ಅರ್ಜುನನನ್ನು ಜಯಿಸಿ ದ್ರೌಪದಿನ ಹೇತರಲು ನಿನ್ನಿಂದ ಆಗಲಾರದ ಮಾತು. ಯಾತಕ್ಕೆ ಆಗುವುದಲ್ಲ ಸುಂದರಿ? ಕಾಂತ, ಕಾಂತೆ, ಶಿವನನ್ನೇ ಗೆದ್ದು ಬಂದಿರುವನು ಅವನು. ನಾದರೆ ಎನ್ನಂ ಏನು ಮಾಡುವುದಲ್ಲ ಸುಂದರಿ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸುಮ್ಮನೆ ನಿನ್ನ ಹಠವನ್ನು ಬಿಡು. ಎನ್ನ ಮಾತಿಗೆ ಮನಗಳು ಕಾಂತ ಮತಿವಂತ. ಎಂದಿಗೂ ಕೇಳುವುದಿಲ್ಲ ಸುಂದರಿ. ಎಲೆ ಮಡದಿ ಶಿರೋಮಣಿ, ಪ್ರಾಣಪತಿ, ಬಹಳ ವಿಪನಾದ ನಮ್ಮಣ್ಣ ನಮ್ಮ ಅಪಮಾನ ಮಾಡಿದ ಆ ಪಾಂಚಾಲಿಗಳನ್ನು ಹಿಡಿದು ತರುವುದಕ್ಕೆ ಕಂಕಣ ಬದ್ಧನಾಗಿ ರೌದ್ರೇಕದಿಂದ ಹೋಗುವ ಸಮಯದ ಕಾಲರುದ್ರನು ಹಟ್ಟ ಬಂದರು. ಬಳಿರೇ ಜಯಿಸುವ ಗಂಡುಗಲಿಯ ಮುಂದೆ ಆ ಹೇಳಿ ಪಾಂಡವರ ಪರಾಕ್ರಮವನ್ನು ಹೇಳುವೆಯಾ? ಇಲ್ಲಿ ಕೇಳುವವರುದಾರು? ಭೀಮಾರ್ಜುನರೆಂಬ ಹದಮರಂ ಮುಷ್ಟಿ ಹಿತ್ತದೋಳು ಸೇರಿ ಸಾವಿರ ಹೋಳು ಮಾಡುವ ವೀರಾದಿ ವೀರನ ಮುಂದೆ ಇಂಥ ಹೀನ ಮಾತುಗಳನ್ನು ನುಡಿಯಬೇಡ ಪದ್ಮಗಾಂಧಿ. ಈ ಮಾತಿಗೆ ನಾನು ಒಪ್ಪುವುದಿಲ್ಲವೆಂದೇ. ಯಾತಕ್ಕೆ ಸುಂದರಿ? ಇದು ಸರಿಯಲ್ಲ ಕಾಂತ. ಯಾತಕ್ಕೆ ಸರಿಯಲ್ಲ ಸುಂದರಿ? ನಿನ್ನ ಹಠವನ್ನು ಬಿಡು, ಎನ್ನ ಮಾತನ್ನು ಕೇಳು. ಎಂದಿಗೂ ಬಿಡುವುದಿಲ್ಲ ಸುಂದರಿ. ಹೇಳಲೇ? ಚೆನ್ನಾಗಿ ಹೇಳು ಸುಂದರಿ. ಕೇಳುವೆಯ? ಕೇಳುವೆನು ಸುಂದರಿ. ಯಾತಕ್ಕೆ ಸರಿಯಲ್ಲ ಸುಂದರಿ? ಸತಿಯೊಳಗೆ ಎನ್ನ ಮಾತನ್ನೇ ಧಿಕ್ಕಾರ ಮಾಡಿ ಹೋಗುವೆಯಾ? ಸಹಜವಾಗಿ ಹೋಗುವರು ಸುಂದರಿ. ದ್ರೌಪದಿ ಹೇಳ್ತಾರವಯ್ಯ? ಸಹಜವಾಗಿ ಸುಂದರಿ. ಆಗುವುದಿಲ್ಲ ಪ್ರಿಯ ನಿನ್ನಿಂದ. ಹೋಗುವುದಿಲ್ಲ ಸುಂದರಿ. ಕಾಂತ, ಕಾಂತೆ, ಸತಿಯ ಮಾತು ಮೀರಿ ನೀನು ದ್ರೌಪದಿ
ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಕಾಂತ, ಕಾಂತೆ. ದ್ರೌಪದಿನ ಹೇಳ್ತಾರಲ್ಲ ಹೋಗುವೆಂದು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ, ಹೌದು ಕಾಂತೆ. ಇದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾತಕ್ಕೆ ಸಾಧ್ಯವಲ್ಲ ಸುಂದರಿ? ಪಾಂಡವರನ್ನು ಸದಾಕಾಲ ಆ ಶ್ರೀಕೃಷ್ಣನು ಕಾಯುತ್ತಿರುವನು. ನಮ್ಮ ಅಗ್ರಜನಾದ ಕೌರವೇಶ್ವರನ ಆಶೀರ್ವಾದ ಇರುವುದು ಸುಂದರಿ. ಯಾರಿಗೆ? ನನ್ನಗೆ ಸುಂದರಿ. ಈ ಜಗದ ಸೃಷ್ಟಿಕರ್ತನು ಆ ವಿಷ್ಣು ಅಲ್ಲವೇ? ನಮಗೆ ಸೃಷ್ಟಿಕರ್ತನ ಕೌರವೇಶ್ವರ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ವಿಷ್ಣುವಿನ ಬೆಂಬಲ ಅವರಿಗೆ ಇರುವವರೆಗೂ ನೀನು ಅವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಎನ್ನೊಂದಿಗೆ ಅರಮಂದಿರಕ್ಕೆ ಬಾಪ್ರಿಯ, ಮುಗಿಯಲು ನಿನಗೆ ಕೈಯ. ಆಹೇ ವಾರುಜ ಗಂಧಿಯಾದ ಪದ್ಮಗಾಂಧಿಯೇ, ಸತ್ಯವಂತರಾದ ಪಾಂಡವರೊಡನೆ ವೈರತ್ವ ಬೆಳೆಸುವುದು ಸರಿಯಲ್ಲವೆಂದು ಬಣ್ಣದ ಮಾತುಗಳನ್ನು ಹಾಡುವೆಯಲ್ಲ, ಇದು ಎಷ್ಟು ಮಾತ್ರಕ್ಕೆ ನಿನ್ನಗೆ ತರವಲ್ಲ. ಎಲೆಯ ಸುಂದರಿ, ಎಂದಕ್ಕೆ ರಾಜಸುಯೋಗ ಕಾಲದಲ್ಲಿ ಗಪ್ಪನೆ ಬಿದ್ದ ನಮ್ಮಣ್ಣ ನಮ್ಗಾಗೈಸಿದಕ್ಕ ಪಾಂಚಾಲಿಯ ನಡೆದೆಯು ನಿನ್ನಗೆ ಹಿತವೇ? ಇನ್ನೊಂದು ಸಾರಿ ಹೇಳಬೇಡ ನಿನ್ನ ಸತ್ಯ ಧರ್ಮದ ನೀತಿ. ಹೈಲ್ಯಾಂಡ್ ಕರೂರು ದಾಸರ ಲೋಕೇಶ 201 ರೂಪಾಯಿ ಒದ್ದಟ್ಟಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಕಾಂತ, ಕಾಂತೆ. ಎನ್ನ ಮಾತು ಕೇಳು. ಎಂದಿಗೂ ಕೇಳುವುದಿಲ್ಲ ಸುಂದರಿ. ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಎನ್ನ ಮಾತು ಮೀರಿ ಹೋದರೆ ನಿನಗೆ ಕಷ್ಟ ಬರುವುದು. ಎಂದಿಗೂ ಕೇಳುವುದಿಲ್ಲ ಸುಂದರಿ. ಹೇಳುವೆ ಕೇಳು. ಹಾಗೆ ಹೇಳು ಸುಂದರಿ. ಮಾತನ್ನು ನೀ ಕೇಳೆಯ, ನಿನ್ನ ಆಸೆಯ ಮರೆ ಮಾಡೆಯ, ಎನ್ನ ಮಾತನ್ನು ನೀ ಕೇಳೆಯ. ನುಡಿಯ ಪತಿಯೇ ನಿನ್ನಲಿ ನಾನು ಈತದಲ್ಲಿ ಪೇಳುವೆ ನಿನ್ನು, ನಿನ್ನ ಆಸೆಯ ಮರೆ ಮಾಡೆಯ, ನಿನ್ನ ಮಾತನ್ನು ನೀ ಕೇಳೆಯ, ನಿನ್ನ ಆಸೆಯ ಮರೆ ಮಾಡೆಯ, ನಿನ್ನ ಮಾತನ್ನು ನೀ ಕೇಳೆಯ. ಹೈಲ್ಯಾಂಡ್ಸ್ ಕೆ ಬೆಳಗಲ ಗ್ರಾಮದಲ್ಲಿ ರತಿ ಕಲ್ಯಾಣದಲ್ಲಿ ಕೌಂಡ್ಲಿಕನ ಪಾತ್ರ ಮಾಡಿದಂತ ಈಶ್ವರ, ಹೃದಯೇಶ್ವರಿ, ನನ್ನ ಮಾತನ್ನು ಕೇಳು, ನಿನ್ನ ಹಠವನ್ನು ಬಿಡು.
ಎಂದಿಗೂ ಕೇಳುವುದಿಲ್ಲ ಸುಂದರಿ. ಪರಮ ಪತಿಯತಿಯಾದ ಆ ದ್ರೌಪದಿಯು ಸಣ್ಣ ಮನಸ್ಸು ಮಾಡಿ ಕಣ್ಣೀರೆರಚಿದರೆ ನಮಗೆ ಕಷ್ಟವು ಕಟ್ಟಿಟ್ಟ ಬುದ್ಧಿಯನ್ನು ತಿಳಿದುಕೋ. ನಮಗೆ ಕಷ್ಟ ಬಂದರೂ ಚಿಂತೆ ಇಲ್ಲ, ಅವಳನ್ನು ಬಿಡುವುದಿಲ್ಲ ಸುಂದರಿ. ಕಷ್ಟ ಬಂದರೂ ಚಿಂತಿಲ್ಲ, ಅವಳನ್ನು ಬಿಡುವುದಿಲ್ಲ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಎನ್ನ ಮಾತಿಗೆ ಬೆಲೆ ಕೊಡದೆ ನೀನು ಈ ರೀತಿ ಹೇಳದೆ ಕೇಳದೆ ಹೋಗುವುದು ಸರಿಯಲ್ಲ. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಬಿಡು ಕಾಂತ ಮತಿವಂತ. ಅಹೇ ವಲ್ಲವೇ, ಬಳಿರಿಯ ಆ ಪಾಂಡವರು ಈ ಸಭಾಮಂಡಲದಲ್ಲಿ ಮಾನಹಾನಿ ಮಾಡಬೇಡಿರೆಂದು ಕರಮುಗಿದು ಬೇಡಿಕೊಂಡಿಯಲ್ಲ, ಇದು ಎಷ್ಟು ಮಾತ್ರಕ್ಕೂ ನಿನ್ನಗೆ ಸರಿಯಲ್ಲ. ಎಲೆ ಸುಂದರಿ, ಅದು ಯಾತಕ್ಕಂದರೆ ಆ ಭಂಡಳಾದ ದ್ರೌಪದಿಯು ನಮ್ಮಣ್ಣ ನಮ್ಮ ಮಾನೋಚರಗೊಂಡಿರುವಳು. ಅದಂ ತಿಳಿದು ನೀನು ತಿಳಿಯದವಳಂತೆ ನೀತಿಯನ್ನು ಹೇಳಲು ಬರವೆಯಲ್ಲ. ನಿನಗೆ ಸ್ವಲ್ಪವಾದರೂ ಬುದ್ಧಿಯಿಲ್ಲ. ಎಲೈನಲ್ಲಿ ಎಷ್ಟು ಮಾತ್ರಕ್ಕೂ ನಿನ್ನ ಮಾತು ಕೇಳುವುದಿಲ್ಲ. ಪ್ರಾಣೇಶ್ವರ, ಸತಿಯಳ ಮಾತನ್ನು ಕೇಳು, ಈ ನಿನ್ನ ಆಸೆಯನ್ನು ಮರೆ ಮಾಡು. ಎಂದಿಗೂ ಕೇಳುವುದಿಲ್ಲ ಸುಂದರಿ. ಕಾಂತ, ಕಾಂತೆ, ಸತಿಯಳ ಮಾತಿಗೆ ಬೆಲೆ ಕೊಡದೆ ಹೋಗುವೆಯಾ? ಕೊಡುವುದಿಲ್ಲ ಸುಂದರಿ. ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಹೇಳಲೆ, ಚೆನ್ನಾಗಿ ಹೇಳು. ಹೇಳಿ ಕೇಳು. ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಇದು ಒಳಿತಲ್ಲ, ಸರಿಯಲ್ಲ ಕಾಂತ, ಇದು ಒಳಿತಲ್ಲ. ಪ್ರಿಯಾ, ಪ್ರಿಯೆ, ಎನ್ನ ಮಾತನ್ನು ಮೀರಿ ಹೋಗುವುದು ನಿನಗೆ ಒಳ್ಳೆಯದಾಗುವುದಿಲ್ಲ. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಕಾಂತ, ಕಾಂತೆ, ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಇದು ಒಳಿತಲ್ಲ, ಸರಿಯಲ್ಲ, ಇದು ಒಳಿತಲ್ಲ. ಕಾಂತೆ, ಕರ ಮುಗಿದು ಸ್ಥಿರವಾಗಿ ಬೇಡಿಕೊಳ್ಳುವೆನೋ ಇದು ನಿನಗೆ ಸರಿಯಿಲ್ಲ ಎಂದು. ಯಾತಕ್ಕೆ ಸರಿಯಲ್ಲ ಸುಂದರಿ? ಅವಳನ್ನು ಸರ್ವತ ಹೇಳತರಲು ಹೋಗಬೇಡ ಪ್ರಿಯ. ಸಹಜವಾಗುವವನು ಸುಂದರಿ. ಕಾಂತ, ಕಾಂತೆ, ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಇದು ಒಳಿತಲ್ಲ, ಒಳಿತಲ್ಲ, ಇದು ಸರಿಯಲ್ಲ.
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ಭೀಮನ ವಿಚಾರ ನಿನಗೇನಾದ್ರೂ ಗೊತ್ತಿರುವುದೇ? ಸಹಜವಾಗಿ ಗೊತ್ತಿರುವುದು ಸುಂದರಿ. ಏನು ಗೊತ್ತಿರುವುದು? ಅವನತ್ರ ಯುದ್ಧ ಮಾಡುವುದು ಗೊತ್ತಿರುವುದು ಸುಂದರಿ. ಅದು ಬಿಟ್ಟು ಇನ್ನೇನು ಗೊತ್ತಿರುವುದು? ಬೇರೆದೆಲ್ಲ ಗೊತ್ತಿರುವುದು ಸುಂದರಿ. ಅದೇ ಬೇರೆ ಅಂದ್ರೆ ಏನು? ನಿನ್ನಗೆ ಹೇಳಬಾರದು ಸುಂದರಿ. ಮತ್ತೆ ಯಾರಿಗೆ ಹೇಳಬೇಕು ಅಂತ? ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಹೆಂಡರಿಗೆ ಹೇಳಬಾರದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಬಂಡಿ ಬಂಡಿ ಅನ್ನವನ್ನೇ ಹುಂಡಿದ್ದರೂ ಸಹ ಬಕಾಸುರನೆಂಬ ರಕ್ಕಸನನ್ನು ಹೊಕ್ಕಲಿಕ್ಕಿದ ವೀರಾದಿ ವೀರನು ಆ ಭೀಮನಲ್ಲವೇ? ಅವನಂತ ಗಂಡುಗಳಿಯಾದರೆ ಬರ ಹೇಳ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅವನೇತಕ್ಕೆ ಇಲ್ಲಿಗೆ ಬರಬೇಕು? ನೀನೇ ಹೋಗುತ್ತಿರುವ ಅವರ ಬಳಿ. ನಾನೇ ಹೋಗುತ್ತಿರುವೆನು ಸುಂದರಿ. ಅದಕ್ಕಾಗಿ ಸರಿಯಲ್ಲ ಎಂದು ಹೇಳ್ತಿರುವೆನು ಪ್ರಾಣೇಶ. ಬಿಟ್ಟು ಬಿಡ ನಿನ್ನ ಮನದ ಆವೇಶ. ಎಂದಿಗೂ ಬಿಡುವುದಿಲ್ಲ ಸುಂದರಿ. ತಿರುವಾಳ ರಾಜಣ್ಣ ಇವರು ಮ್ಯಾನೇಜರ್ ಸಿದ್ದಪ್ಪನವರಿಗೆ 5,000 ರೂಪಾಯಿಯನ್ನು ಹೈರ್ ಮಾಡಿರ್ತಾರೆ. ಕಾಂತ, ನಿನ್ನಗೆ ಹಿಡಿದಿರುವುದು ಆ ಮತಿ ಭ್ರಷ್ಟರಾದ ಪಾಂಡವರ ಪರಾಕ್ರಮವಂತರೆಂಬ ಚಿಂತೆ. ತಿಂಡಿ ಭಾಕನಾದ ಆ ಬಂಡ ಭೀಮನ ಗುಂಡೆಗೆಯನ್ನು ಖಂಡಿಸಿ ಹಳುಕುವುದೇತಕ್ಕೆ ಬಳಿರೇ ಹರ ಹೆಳೆದು ತರಲು ಆ ಭಂಡ ಭೀಮನ ಗುಂಡಿಗೆಯನ್ನು ಖಂಡಿಸಿ ಪುಂಡ ದ್ರೌಪದಿಯ ಮಾನವಂಸರೆ ಮಾಡುವುದು ಖಚಿತವೆಂದು ತಿಳಿ ನಿನ್ನ ಮನದ ಸಂಶಯವನ್ನು ಹಳಿ. ನಾನು ಹೋಗುವ ಕಾರ್ಯಕ್ಕೆ ಅಡ್ಡ ಕಂಠಗಳಾಗಿ ನಿಲ್ಲದೆ ನಿನ್ನ ಮಂದಿರಕ್ಕೆ ನಡೆಯೇ ಬೋರ್ಕಳೆ ಮಾಡಬೇಡ. ಮೇಟಿ ಸರ್ಗಾರ್ ಪಂಚಣ್ಣ ಇವರು ಮ್ಯಾನೇಜರ್ ಸಿದ್ದಪ್ಪಣ್ಣವರಿಗೆ 5,000 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿನಂತೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಿಯಾ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಾನು ಎಷ್ಟು ಹೇಳಿದ್ರೆ ಒಂದೇ ಹಠವನ್ನು ಹಿಡಿದು ಹೋಗುತ್ತಿರುವೆಯಾ? ಹೌದು ಸುಂದರಿ. ಇದು ಸರಿಯಲ್ಲ. ಯಾತಕ್ಕೆ ಸುಂದರಿ? ಹೇಳಲೆ? ಹೇಳು ಸುಂದರಿ. ಹೇಳುವಿನ ಕೇಳು. ಚಂದಾಗಿ ಹೇಳು. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ, ಗೆಜ್ಜೆ ತಾಳದಲ್ಲಿ ಇಪ್ಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ನಾದ ಪ್ರೇಮ ನಾದ, ಮಿಡಿಯಲ್ಲಿ ಸುಮಧುರ ಬಲವ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ. ಚೆಲುವ ಅಮೃತವು ನಯನದೊಳಗೆ ಹದರ ಅಮೃತವು ತುಟಿಗಳೆಡೆಗೆ, ಚೆಲುವ ಅಮೃತವು ನಯನದೊಳಗೆ ಹದರ ಅಮೃತವು ತುಟಿಗಳೇ ನನ್ನ ಪ್ರೇಮಕ್ಕೆ ನೀ ಪ್ರೇರಣ, ನಿನ್ನ ಧ್ಯಾನವೇ ನನ್ನ ಚೇತನ, ಗೆಜ್ಜೆ ತಾಳದಲ್ಲಿ ಇಪ್ಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ನಾದ ಪ್ರೇಮ ನಾದ, ಮಿಡಿಯಲ್ಲಿ ಸುಮಧುರ ಬಲವ ಶ್ರುತಿ. ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳೆ. VSSN ಅಧ್ಯಕ್ಷರಾದಂಥ ಬೈರಾಪುರ ಬಸನಗೌಡರು ಈ ಧನ್ಯವಾದಗಳು.
ಕಾಂತ ಕಾಂತೆ ವಲ್ಲವ ವಲ್ಲವೇ ಸತಿಯರಾದ ಎನ್ನ ಮಾತನ್ನೇ ಧಿಕ್ಕಾರ ಮಾಡಿ ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಆ ಭೀಮೇಶ್ವರನು ನಿನ್ನ ನಡತೆಯನ್ನು ಮೆಚ್ಚಲಾರನು. ಆದ ಕಾರಣ ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮನಗೊಡು ಕಾಂತ. ತ್ಯಜಿಸು ನಿನ್ನ ಪಂಥ. ಅದು ಎಂದಿಗೂ ಸಾಧ್ಯವಿಲ್ಲ ಸುಂದರಿ. ಸಾರಥಿ ಎನ್ನ ಮಾತನ್ನು ಲೆಕ್ಕಿಸದೆ ಆ ಬಂಡ ಮುಂಡೆಯ ಚಂಡಿಗೆ ಕೈಕೊಟ್ಟು ಆಚೆಗೆ ತಪ್ಪು. ಇದೇ ರಮಣೆ ಬೋವೆಂದು ಹಬ್ಬರಿಸುವ ವೀರ ಬಬ್ಬೆಯನ್ನಿಟ್ಟರೆ ಸೇರ ಪರ್ವತಗಳು ದಡ್ಡಡ ಎಂದು ಈ ಪಡವಿಗೆ ಸಿಡಿದು ಬಿದ್ದವು. ಎಲೆ ನಾರಿ, ಇನ್ನು ಮೇಲೆ ನಿನ್ನ ನ್ಯಾಯ ನೀತಿಯನ್ನು ನಾನು ಕೇಳುವವನಲ್ಲ. ಬಳಿರೇ ಜಡಮತಿಯಾದ ದ್ರೌಪದಿಗಳನ್ನು ಮಾನಭಂಗ ಮಾಡುವುದು ಸರಿ ಎಂದು ತಿಳಿ ಸುಂದರೇ ಕಾಂತ, ನಿನ್ನ ಹಣೆ ಬರದಲ್ಲಿ ಹೇಗಿದೆಯೋ ಹಾಗೆ ಆಗಲ್ಲ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರಾಣೇಶ್ವರ, ನಿನ್ನ ಕಾರ್ಯ ಜಯವಾಗಲೆಂದು ಜಯದಾರತಿನ ಬೆಳಗಲು ಪೀಠವನ್ನು ಅಲಂಕರಿಸಿ. ಎತ್ತುವೇನು ಆರತಿ ಕ್ಷೇಮವಾಗಲಿ ಪ್ರಿಯ ನಿನಗೆ, ಬೆಳಗುವೇನು ಆರತಿ ಎತ್ತುವೆ. ಶ್ರೀ ದಯ ತೋರ ಕರುಣಾಳೋ ಮಹಾದೇವ, ದಯ ತೋರ ಕರುಣಾಳೋ ಮಹಾದೇವ, ಪೊರೆಯ ಶಶಿಶೇಖರ, ದಯ ತೋರ ಕರುಣಾಳೋ ಮಹಾದೇವ. ಹೇಗೆ ಪೂಜಿಸಲೆಂದು ನಾ ತಿಳಿಯನಯ್ಯ, ಹೇಗೆ ಬೆಳೆಲಿ ಎಂದು ನಾ ಅರಿಯನಯ್ಯ, ತಂದೇನೆ ನನ್ನಂತೆ ಬಂದೆ ಶರಣೆಂದು, ತಂದೇನೆ ನನ್ನಂತೆ ಬಂದೆ ಶರಣೆಂದು, ಕೈ ಹಿಡಿದು ಕಾಪಾಡೋ ದಾರಿ ತೋರಿಯ, ದಯ ತೋರ ಕರುಣಾಳೋ ಮಹದೇಶ್ವರ, ಮಹದೇಶ್ವರ, ಮಹದೇಶ್ವರ. ಬಳಿರಿಯ ಎಲೈ ಸಾರಥಿ, ಭೂಪತಿ ಕೋಟಿ ಸೂರ್ಯ ಪ್ರಕಾಶದಂತೆ ತಳತಳನೆ ಕೋಲ್ಮೆಂಚಿನಂದದಿ ಪ್ರಜ್ವಲಿಸುವ ದ್ರೌಪದಿಯ ಹಂತಪುರವಿದೆ. ಹೌದು ದೇವ. ಧಗಿಸುವ ರತ್ನ ದೀಪ್ತ ಹೇಮ ಪ್ರಕಾಶವು ವರ್ಣರಂಜಿತವಾಗಿ ಎಷ್ಟು ವೈಭೋಗದಿಂದ ಕಾಣುತ್ತಿರುವುದು ನೋಡು. ಹೌದು ದೇವ. ಎಲೈ ಸಾರಥಿ, ಭೂಪತಿ ಹಟ್ಟಹಾಸದಿಂದ ಮದನ್ಮತ್ತಳಾದ ದ್ರೌಪದಿಗೆ ಉತ್ತಮರ ಮರ್ಯಾದೆ ಎಂದು ಗೊತ್ತಾಗುವುದು. ತನ್ನ ಸ್ವಯಂವರ ಸಮಯದಿ 56 ದೇಶಾಧಿಪರು ಮುಖಭಂಗಿತರಾದ ಕಾಲದಲ್ಲಿ ನಲಿದು ನಗದು ಸೊಕ್ಕಿನಿಂದ ಮೆರೆಯುವ ಈ ಪುಂಡ ಪಾಂಚಾಲಿಯ ಎಲೈ ಸಾರಥಿ, ಭೂಪತಿ ಹಿಂದಕ್ಕೆ ರಾಜಸುಯೋಗ ಕಾಲದಲ್ಲಿ ಗಪ್ಪನೆ ನೆಲಕ್ಕೆ ಬಿದ್ದ ನಮ್ಮ ಅಣ್ಣನಾದ ಕೌರವೇಶ್ವರನಂ ಮಾನವಂ ಸೂರ್ಯಗೊಂಡ ಪುಂಡ ಪಾಂಚಾಲಿಯ ಜಡಮುಡಿಯಂ ಬಿಡಿದು ಜರ್ಜರನ ಎಳೆದುಕೊಂಡು ಹೋಗಿ ನಮ್ಮ ಅರಮನೆಯ ರಾಜಸಭೆಯಲ್ಲಿ ಇವಳ ಮರ್ಯಾದೆಯಂ ಕಳೆದು ಧರಣಿಪತಿಯಾದ ಗುರುಪತಿಯ ಛಲವಂ ತೀರಿಸುವೆನು. ಅಬಬಬಬ, ಇಂಥ ದಿವ್ಯ ಸುಂದರಿಯಂ ಕೂಡಿದ ಪಾಂಡವರ ಪುಣ್ಯವು ಎಷ್ಟೆಂದು ಹೇಳಲಿ. ಹೌದು ದೇವ. ಸಾರಥಿ, ಭೂಪತಿ ನಿನ್ನಿನ ಜೂಜದಲ್ಲಿ ನಮ್ಮ ಕೈವಶರಾಗಿರುವ ದ್ರುಪದ ನಂದನಿಗಳಂ ಎಳೆದುಕೊಂಡು ಹೋಗಲು ಛಲಸಾಧಕನಾದ ವೀರಾದಿ ವೀರ ದುಶ್ಶಾಸನನು ಬಂದಿರುವೆನೆಂದು ಪ್ರೌಢಮತಿಗಳಾದ ದ್ರೌಪದಿಗೆ ತಿಳಿಸುವಂತನಾಗು ಸಾರಥಿ. ನಿಮ್ಮೆಷ್ಟುಂಟಾಗಲಿ ಭೂಪತಿ.
ಎಲೈ ಬಂಧ ಮನಜನೇ, ಪ್ರಚಂಡ ವಿಕ್ರಮ ಮಂಡಲರಾಯರ ಗಂಡನೆಂದು ಬಿರಿದಾಂಗಿತನಾದ ಎನ್ನಂ ಕಂಡು ರಾಜಮಂಡಲದಲ್ಲಿ ಕಂಡಂತೆ ಮಾತನಾಡುವೆ. ಸಹಜವಾಗಿ ಮಾತನಾಡುವರು. ಎಲೈ ತಿಂಡಿ ಮಗನೇ, ಕುಲ್ಲಖವರು ಬಳಿರಿ ಮೂರು ಲೋಕದಲ್ಲಿ ನಾವೇ ಬಲ್ಲಿದರೆಂದು ಮೆರೆಯುವ ನಿನ್ನ ಸೊಲ್ಲು ನಿಲ್ಲಿಸಿ ದಂತಗಳ ಮುರಿಸುವೆ ನೋಡು ಬಂಡ ಗಗನಾಂತಗಾರಿಸುವೆ. ಕುಲ್ಲಖೌರವ ಒಲ್ಲ ಮುರಿಯುವ ನಂಬ ಸೊಲ್ಲ ನಿನ್ನಗೆ ಎಲ್ಲೆಲ್ಲಿಂದ ಬಂದಿತು ಕುಲ್ಲ? ರುಜ್ಜಟ ಜಾತದಲ್ಲಿ ಅಡಗಿದ್ದರು ಜ್ವಾಲಾಮುಖವು ಅಗ್ನಿ ಸುಡದಂತೆ ಹೊರ ಚಿಮ್ಮುವ, ಅಗ್ನಿ ಜ್ವಾಲವ ತಗಿಲ್ಲೊಂದು ಬೋರ್ಕರಿಸುವ ಕೋಪದಿಂದ ಸಡಗರದಿಂದ ನಿನ್ನ ಪಿಡಿದು ನಿನ್ನ ಮಡದಿಯ ಅಷ್ಟ ದಿಕ್ಪಾಲಕರು ಭ್ರಾಂತಿಗೊಳ್ಳುವಂತೆ ನಿನ್ನ ಕಡೆಯಿಂದ ತಿಳಿದು ನಿನ್ನ ತೊಡೆಗಳೆರಡು ಕಡೆಗೆ ತೆಗೆದು ನಿನ್ನ ಹೃದಯವನ್ನು ಭೇದಿಸಿ ರಕ್ತವನ್ನು ಸುರ್ರರಿಯ ಸೇವಿಸುತ್ತ ಆ ರಣತಾಂಡವ ಕಾಲ ಮೃತ್ಯುವಿನಂತೆ ನಡೆಯುತ್ತಾ ನಿನ್ನ ಡಿಂಬವನ್ನು ತುಂಡು ತುಂಡು ಮಾಡಿ ಇಂಡಿ ಭೂತಾದಿಗಳಿಗೆ ಮೂರ್ಖ ಭೀಮನೇ, ಕಟ್ಟುಗ್ರ ತರಮಾದ ಎನ್ನ ದಿಟ್ಟು ತಲವನ್ನು ಸಾಧಿಸಿ ಎನ್ನಗೆ ವಿಷದ ಕಜ್ಜಾಯ ಕೈ ಕಾಲುಗಳನ್ನು ಕಟ್ಟಿ ಕಾರ್ಬಡವನ್ನು ಒಳಗೆ ಕೆಡ ಹಿದಿರಿ ಅರಗಿನ ಮನೆಯಲ್ಲಿರಿಸ. ಎಲೈ ಬಂಧನೆ, ನೀವು ಇಷ್ಟು ಮಾಡಿದಾಗ ಸೃಷ್ಟಿಕರ್ತನ ಕರುಣೆಯಿಂದ ಉಳಿದನ ಬೆಟ್ಟನೆ ವಂಶವಲ್ಲ ಸಾಕು ಗಟ್ಟಿಯಾಗಿ ನಿಲ್ಲಿರಿ. ಬಾಬುರ್ಯ ಏಕಲಿ ಭೀಮನ ಭುಜಬಲದ ಸಾಹಸವನ್ನು ನೋಡಿರಿ. ಭ್ರಷ್ಟರ್ಯ ಭೀಮ ಈ ದಾತ್ರಿ ವೇಳ ಛತ್ರಂಗಳದಲ್ಲಿ ಮಾಡಿರುವುದ ಚಿತ್ರಾನ್ನ ಪರಮನ್ನ ಪಚಡಿ ದುಂಡು ಕಡುಬು ಮೊದಲಾದ ಪದಾರ್ಥಗಳ ಸಿದ್ಧವಾಗಿರುವ ಸುದ್ದಿ ಕೇಳಿ ಸಂತೋಷ ಬದ್ಧನಾಗಿ ಸಾಧ್ಯವಿಲ್ಲದೆ ಬಂದು ಬಿದ್ದಿರುವ ಮಬ್ಬು ಮನುಷ್ಯರೇ ಇಷ್ಟೊಂದು ಸುದ್ದಿಗಳ ಯಾತಕ್ಕೆ? ಏನಾದ ಕಾರಣ? ನೀನು ಅಂಥ ಗಂಡು ಗರಿಯಾಗಿದ್ದರೆ ರಣರಂಗದಲ್ಲಿ ಚಿಕ್ಕವನಾದ ಅಭಿಮಾನ್ಯರೊಡನೆ ಮುಂಭಾಗದಲ್ಲಿ ಯುದ್ಧ ಮಾಡುವುದು ಬಿಟ್ಟು ಎಕ್ಕೋಚಿದ ಹಿಂಭಾಗದಲ್ಲಿ ಬಂದು ಕೈಗಳನ್ನು ಕತ್ತರಿಸಿದ ಕಾರಣ ನೀನು ಬಂಡ ಕ್ಷತ್ರಿಯರ ಹೊಟ್ಟೆಯಲ್ಲಿ ಹುಟ್ಟಿ ಇಂಥ ಅಪಚಾರದ ಕೆಲಸ ಮಾಡುವುದಕ್ಕೆ ಎಲೈ ಕರ್ಣನೇ, ತುಣುಕು ರೊಟ್ಟಿಗೆ ದುರ್ಯೋಧನನ ಮನೆ ಬಾಗಿಲನ್ನು ಕಾಯುವ ಸಾಲ. ಲೈ ಕರ್ಣ, ನೀನು ಹಿಡಿಯುವ ವೃತ್ತಿಯಂ ಏಕೆ ಬಿಟ್ಟಿಯೋ? ಅರಗಿನ ಮನೆಗೆ ಬೆಂಕಿ ಹಚ್ಚಬೇಕೆಂಬುವುದು ಬೆಲೆ ಎಲ್ಲಿದೆ? ಅಧರ್ವದ ಗಲ್ಲಿಗೆ ಯುದ್ಧಮಂ ಗೈಯುವುದು ನಿನಗೇನು ಗೊತ್ತು?
ತಾಗಿರುವುದು ನೋಡು ಕೌರವನ ಮನೆಯನ್ನು ಕಾಯುತ್ತಾ ಕೌರವನ ಹಾಕಿದ ಅಂಗಿನ ಗೂಳು ತಿಂದು ಹಳಿಯ